ಮಹಾಕಾಳಿ ತಾಯೇ ಸಿಂಧೂರಪುರದ ವಾಸಿನಿ ಮಹಾಕಾಳಿ ತಾಯೇ ಸಿಂಧೂರಪುರದ ವಾಸಿನಿ ರಾಸಾಯಿ ಬೆಟ್ಟದಲ್ಲಿ ನಿನ್ನ ಸ್ಥಾಪನೆ ಹುಣ್ಣಿಮೆಯ ವಿಶೇಷ ಪೂಜೆ ನಿನಗರ್ಪಣೆ ರಾಸಾಯಿ ಬೆಟ್ಟದಲ್ಲಿ ನಿನ್ನ ಸ್ಥಾಪನೆ ಹುಣ್ಣಿಮೆಯ ವಿಶೇಷ ಪೂಜೆ ನಿನಗರ್ಪಣೆ ಭಕ್ತಿ ಭಾವದಿಂದ ತುಂಬಿ ನಿನ್ನ ಜಪಿಸುವೆ ಭಕ್ತಿ ಭಾವದಿಂದ ತುಂಬಿ ನಿನ್ನ ಭಜಿಸುವೆ ಹಗಲಿರುಳಲು ನಿನ್ನನೇ ನೆನೆಯುವೆ ಮಹಾಕಾಳಿ ತಾಯೇ ಸಿಂಧೂರಪುರದ ವಾಸಿನಿ ಇವರಲ್ಲಿರುವಂತಹ ವಿದ್ಯೆ ಇವರಲ್ಲಿರುವಂತಹ ಜ್ಞಾನ ಸಮಾಜಕ್ಕೆ ಇವರು ಕೊಟ್ಟಂತಹ ಕೊಡುಗೆ ಎಷ್ಟೋ ಜನ ವಿದ್ಯಾರ್ಥಿಗಳನ್ನ ತಯಾರು ಮಾಡಿ ಇವತ್ತು ವಿದ್ಯಾರ್ಥಿಗಳ ಮನಸ್ಸಲ್ಲಿ ಮನೆಯಲ್ಲಿರ್ತಕ್ಕಂಥ ಅವರ ಹೃದಯ ಸಿಂಹಾಸನದಲ್ಲಿ ದೇವರ ಕೂತ್ಕೊಂಡಿದ್ದಾರೆ ಅನ್ನೋದು ತಪ್ಪಾಗುವುದಿಲ್ಲ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಎಷ್ಟೇ ವಿದ್ಯೆ ಜ್ಞಾನ ಇದ್ರೂ ಸಹಿತ ನಾನು ಹೇಗಿರಬೇಕು, ನಾನು ಹೇಗೆ ಬದುಕಬೇಕು, ನನ್ನ ಬದುಕಿನ ಮಾರ್ಗ ಏನು ಅನ್ನತಕ್ಕಂಥದ್ದನ್ನ ನೋಡಿ ಕಲಿಬೇಕಾದ್ರೆ ಅದು ನಮ್ಮ ವಾಸುದೇವ ಭಟ್ಟಾರಕ. ಅಂತಹ ಗುರುಗಳ ಸಾನ್ನಿಧ್ಯದಲ್ಲಿ ಇಂತಹ ಅದ್ಭುತವಾದಂತಹ ಪ್ರತಿಷ್ಠಾಪನಾ ಮಹೋತ್ಸವ ನಡೀತಿದೆ. ಬಹಳ ಸಂತೋಷ ಪಡುವಂತ ವಿಚಾರ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಗಳ ಆಶೀರ್ವಾದನೂ ಎಲ್ಲರಿಗೂ ಇರಲಿ. ಹಾಗೆ ಈಗ ಕಳಶ ಸ್ಥಾಪನೆ ಆಗ್ತಿರ್ತಕ್ಕಂಥ ಈ ಶುಭಗಳಿಗೆ ತಮ್ಮೆಲ್ಲರಿಗೂ ಸಹಿತ ಒಳ್ಳೆ ಯಶಸ್ಸಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಈಗಷ್ಟೇ ಪ್ರಾರ್ಥನೆ ಆಗ್ತಾ ಇದೆ. ತಾವೆಲ್ಲರೂ ಸಹಿತ ನೋಡ್ತಾ ಇದ್ದೀರಿ. ಮಹರ್ಷಿವಾಣಿ ಕಾರ್ಯಕ್ರಮದ ವೀಕ್ಷಕ ಬಂಧುಗಳು ಹಾಗೂ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಮಿತ್ರರು ಎಲ್ಲರಿಗೂ ಸಹಿತ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ಒಳ್ಳೆ ಕಲಾವಿದರು, ವಿದ್ಯಾವಂತರು, ನಾದಸ್ವರ ಪಂಡಿತರು ಬಹಳ ಚೆನ್ನಾಗಿ ನಿಮ್ಮ ಕಲೆ, ನಿಮ್ಮ ನಾದಸ್ವರದಿಂದ ದೇವರನ್ನು ತೃಪ್ತಿಪಡಿಸಿದ್ದೀರಿ. ದೇವರು ತಲೆ ತೂಗುವಂಥದ್ದು ಒಂದು ನಾದಕ್ಕೆ, ಇನ್ನೊಂದು ವೇದಕ್ಕೆ. ನಾದ ಮತ್ತು ವೇದ ಆ ಎರಡು ಒಂದು ಕಡೆ ಸೇರ್ತದೆ ಅಂದ್ರೆ ಅಲ್ಲಿ ಒಂದು ಕೀರ್ತನೆ ಬರುತ್ತೆ. ಆ ಕೀರ್ತನೆಯಿಂದ ವ್ಯಕ್ತಿ ತಾನು ಹೇಗಿದ್ದಾನೆ ಎಂಬತಕ್ಕಂಥದ್ರ ಅರಿವಿಲ್ದಿರ, ತಾನು ಹಾಕುವ ಹೆಜ್ಜೆನಲ್ಲಿ ಪ್ರಾರಂಭಿಕವಾಗಿ ನಾನು ಹೀಗಾಗ್ತೀನಿ ಇಂಥದ್ದು ಮಾಡ್ತೀನಿ ಅಂತಕ್ಕಂಥದ್ದು ಗೊತ್ತಿಲ್ದಿರ ಒಂದು ಕಾಡದಲ್ಲಿ ವಿಗ್ರಹ ಇದೆ ಅಂದ್ರೆ ಇಲ್ಲಿರೋ ವಿಗ್ರಹ. ಇದೊಂದು ಕಾಡದಲ್ಲಿ ಗೊತ್ತು. ಪ್ರಾರಂಭದಲ್ಲಿ ಈ ತರ ಗೊತ್ತಿಲ್ಲ, ನಾನು ಇಂಥ ಭವ್ಯವಾದಂತಹ ಆಲಯ ಕಟ್ತೀನಿ ಅಂತ. ಇಷ್ಟು ವಿಶೇಷವಾಗಿರ್ತಕ್ಕಂಥ ರೀತಿ ಈ ಧರ್ಮಕ್ಷೇತ್ರ ಆಗುತ್ತೆ, ಈ ಪುಣ್ಯಕ್ಷೇತ್ರ ಆಗುತ್ತೆ, ಈ ಕ್ಷೇತ್ರದಿಂದ ಇಷ್ಟು ಜನಕ್ಕೆ ಬೆಳಕಾಗುತ್ತೆ ಎಂಬತಕ್ಕಂತಹ ಚಿಂತನೆ ಇವರು ಗೊತ್ತಿಲ್ಲ. ಆದ್ರೆ ಇವತ್ತು ಸಂಪೂರ್ಣವಾಗಿ ತಾಯಿ ರಾಜರಾಜೇಶ್ವರಿ, ತಾಯಿ ಕಾಟೇರಮ್ಮ ವಿಶೇಷವಾಗಿರ್ತಕ್ಕಂಥ ದೈವಶಕ್ತಿ ಅವರ ಹೃದಯದಲ್ಲಿ ನಿಂತು ಇಂತಹ ಭವ್ಯವಾದಂತಹ ಕೆಲಸಗಳನ್ನು ಮಾಡಿಸ್ತಾ ಇದೆ. ಹಾಗಾಗಿ ಇಂತಹ ಧರ್ಮಕ್ಷೇತ್ರಕ್ಕೆ ಬಂದಿರುವ ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಸಂಕಲ್ಪ ಮಾಡೋಣ. ಓಂ ಶಕ್ತಿ ಪೀಠದಲ್ಲಿ ನೀ ನೆಲೆಸಿದೆ, ದುಷ್ಟರ ಸಂಹಾರಕ್ಕೆ ಅವತರಿಸಿದೆ. ಓಂ ಶಕ್ತಿ ಪೀಠದಲ್ಲಿ ನೀ ನೆಲೆಸಿದೆ, ದುಷ್ಟರ ಸಂಹಾರ
ಅವತರಿಸಿದೆ. ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವೆ, ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವೆ. ನಿನ್ನ ಭಕ್ತರ ಭಕ್ತಿಗೆ ಒಲಿಯುವೆ. ಮಹಾಕಾಳಿ ತಾಯೇ ಸಿಂಧೂರಪುರದ ವಾಸಿನಿ. ತಾಯಿ ನಿನ್ನ ನೋಡುವ ಭಾಗ್ಯ ಈ ಕಣ್ಣಲ್ಲಿ, ನಿನ್ನ ಮಾಯೆ ಕಾಣಿಕ ಶಕ್ತಿ ಈ ಗಿರಿಯಲಿ. ತಾಯೇ ನಿನ್ನ ನೋಡುವ ಭಾಗ್ಯ ಈ ಕಣ್ಣಲ್ಲಿ, ನಿನ್ನ ಮಾಯೆ ಕಾಣಿಕ ಶಕ್ತಿ ಈ ಗಿರಿಯಲಿ. ಫಲಪುಷ್ಪದಿಂದ ನಿನ್ನ ಪೂಜಿಸಿದೆವು, ಫಲಪುಷ್ಪದಿಂದ ನಿನ್ನ ಪೂಜಿಸಿದೆವು. ನಿನ್ನ ಶಕ್ತಿಯು ಕ್ಷೇತ್ರದ ಮಹಿಮೆಯು. ಮಹಾಕಾಳಿ ತಾಯೇ ಸಿಂಧೂರಪುರದ ವಾಸಿನಿ. ಮಹಾಕಾಳಿ ತಾಯೇ ಸಿಂಧೂರಪುರದ ವಾಸಿನಿ. ಓಂ ಶಕ್ತಿ ಪೀಠದಲ್ಲಿ ನೀ ನೆಲೆಸಿದೆ. ದುಷ್ಟರ ಸಂಹಾರಕ್ಕೆ ಅವತರಿಸಿದೆ. ಓಂ ಶಕ್ತಿ ಪೀಠದಲ್ಲಿ ನೀ ನೆಲೆಸಿದೆ. ದುಷ್ಟರ ಸಂಹಾರಕ್ಕೆ ಅವತರಿಸಿದೆ. ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವೆ, ಕಷ್ಟ ಕಾರ್ಪಣ್ಯಗಳನ್ನು ಪರಿಹರಿಸುವೆ. ನಿನ್ನ ಭಕ್ತರ ಭಕ್ತಿಗೆ ಒಲಿಯುವೆ. ಹಾಗಾಗಿ ಈ ಆಲಯಕ್ಕೆ ಬಂದಿರತಕ್ಕಂತಹ ಎಲ್ಲ ಭಕ್ತ ಮಹಾಶಯರು ನಿಮ್ಮ ಮನೋಭಾವನೆಗಳು, ನಿಮ್ಮ ಮನೋಕೋರಿಕೆಗಳು ಏನಿದೆಯೋ ಎಲ್ಲವೂ ಸಹ ಬೇಗ ಸಿದ್ಧಿಯಾಗಲಿ ಅಂತ ನಾನು ತಾಯಿನ ಪ್ರಾರ್ಥನೆ ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಮಾನವನಿಂದ ಸಾಧ್ಯವಿಲ್ಲ. ಸಾನ್ನಿಧ್ಯದಲ್ಲೇ ಶಕ್ತಿ ಇದ್ರೆ ಅದು ನಮ್ಮನ್ನು ಕಾಪಾಡುತ್ತೆ. ಅಂತಹ ನಿಮ್ಮೆಲ್ಲರಿರ್ತಕ್ಕಂತಹ ಅಂಧಕಾರವನ್ನ, ಕಷ್ಟ ಕಾರ್ಪಣ್ಯಗಳನ್ನ, ಸಮಸ್ಯೆಗೊಂದು ಪರಿಹಾರವನ್ನು ಕಲ್ಪಿಸುವಂತಹ ಪರಮ ಪವಿತ್ರವಾಗಿರತಕ್ಕಂತಹ ಪುಣ್ಯಕ್ಷೇತ್ರ ಭಕ್ತರ ಹಳ್ಳಿಯಲ್ಲಿ ನಿಂತಿರ್ತಕ್ಕಂತಹ ಈ ಬೃಹತ್ ಮಠದ ತಾಯಿ. ಇಂತಹ ತಾಯಿಯ ಸಾನ್ನಿಧ್ಯದಲ್ಲಿ ಕಾಲ ಭದ್ರಕಾಳಿ ಶಕ್ತಿಪೀಠ ಭಕ್ತರ ಹಳ್ಳಿಯಲ್ಲಿ ಇರ್ತಕ್ಕಂತಹ ಈ ಒಂದು ವಿಶೇಷವಾಗಿರ್ತಕ್ಕಂತಹ ದೇವಿಯ ಪ್ರತಿಷ್ಠಾಪನಾ ಮಹೋತ್ಸವ, ಜೊತೆಗೆ 35 ವರ್ಷದ ಇತಿಹಾಸ ಈ ಸಾನ್ನಿಧ್ಯಕ್ಕಿದೆ. ಈ ಸಾನ್ನಿಧ್ಯದಲ್ಲಿ ಒಂದಿಷ್ಟು ವಿಶೇಷವಾಗಿರ್ತಕ್ಕಂತಹ ತಂತ್ರಸಾರಗಳಿಗೆ ಶೀಘ್ರ ಫಲವನ್ನ ಸಿದ್ಧಿಪಡಿಸಿಕೊಳ್ಳುವಂತಹ ಯೋಗ ಫಲ ಇದೆ. ಬೆಳಗ್ಗೆ ಊಟ ಮಾಡಿಲ್ಲ, ಟಿಫನ್ ಮಾಡಿಲ್ಲ, ನಿನ್ನೆ ಮಧ್ಯಾಹ್ನ ಏನೋ ಒಂದು ಸ್ವಲ್ಪ ತಿಂದಿದ್ದಷ್ಟೇ, ಈ ಬೆರಳು ಸೇರಿಸ್ತಾ ಇಲ್ಲ ನಾನು ಸ್ವಲ್ಪ. ಇನ್ನು ರಾತ್ರಿ ಒಂದು ಸ್ವಲ್ಪ ಊಟ ಮಾಡಿದ್ದೇನೆ, ಬೆಳಿಗ್ಗೆ ಏನೋ ಒಂದಿಷ್ಟು ತಿಂದಿದ್ದೇವೆ. ದೇವಸ್ಥಾನದಲ್ಲಿ ಮಹಾಪ್ರಸಾದ ಅನ್ನ ನೈವೇದ್ಯ ನಡೀತಾ ಇದೆ ಅಲ್ವಾ, ಮಹಾನೈವೇದ್ಯ
ದೇವಸ್ಥಾನದಲ್ಲಿ ಮಹಾನೈವೇದ್ಯ ಪ್ರಸಾದ ಆಗಿ ಇವತ್ತು ಸಂಧ್ಯಾಕಾಲ ದೇವರಿಗೆ ಯಾರೆಲ್ಲ ಈ ಭಕ್ತರ ಹಳ್ಳಿಯಲ್ಲಿ ಇದ್ದೀರಿ ತಾವೆಲ್ಲರೂ ಒಂದು ತಟ್ಟೆನಲ್ಲಿ ನೀರು ಹಾಕೊಂಡು ಸ್ವಲ್ಪ ಅರಿಶಿನ ಮತ್ತು ಸುಣ್ಣವನ್ನು ಹಾಕೊಂಡು ಆ ಸುಣ್ಣ ಮತ್ತು ಅರಿಶಿನ ಬಿದ್ದಂತ ಆ ಕೆಂಪು ನೀರೇನಿದೆ ಅದನ್ನ ದೇವಿಗೆ ಒಂದು ದೃಷ್ಟಿ ತೆಗೆದು ಆ ತಾಯಿಯ ದೃಷ್ಟಿ ತೆಗೆದ್ರೆ ನಿಮಗೆ ಅದರ ಕಾರ್ಯ ಸಿದ್ಧ ಆಗುತ್ತೆ. ಯಾಕೆಂದ್ರೆ ಆ ತಾಯಿಯ ಪಾದಗಳು, ಆ ಸಿಂಹ ಗರ್ಜನೆ, ಆ ತಾಯಿ ಎಂಥ ಸಂಕಷ್ಟವಿದ್ದು ಎಂಥ ಕಷ್ಟ ಕಾರ್ಪಣ್ಯಗಳಿದ್ದು ಆ ಕಷ್ಟ ಕಾರ್ಪಣ್ಯಗಳನ್ನ ತನ್ನ ನಾಲಿಗೆಯನ್ನು ಚಾಚಿ ಇರ್ತಕ್ಕಂಥ ಕಷ್ಟಗಳೆಲ್ಲವನ್ನೂ ಸಹಿತ ತೆಗೆದುಕೊಳ್ತಾರೆ. ಈ ರಕ್ತ ಬೀಜಾಸುರ ಅಂತಕ್ಕಂಥ ನೋಡಿ, ನಿಂಬೆ ಹಣ್ಣು ವರ್ಷದ 365 ದಿವಸ ಸಿಗುತ್ತೆ. ನಿಂಬೆಹಣ್ಣು ಯಾವ ಸೀಸನ್ ಸಿಗಲ್ಲ, ಯಾವತ್ತು ಸಿಗೋದಿಲ್ಲ. ಮಾವಿನ ಹಣ್ಣು ಆ ಕಾಲದಲ್ಲಿ ಮಾತ್ರ ಸಿಗುತ್ತೆ. ಬಾಳೆಹಣ್ಣು ವರ್ಷದ 365 ದಿವಸ ಸಿಗುತ್ತೆ. ಹಾಗೆ ಆ ನಿಂಬೆ ಹಣ್ಣಿಗೆ ಎಲ್ಲಾ ದೋಷಗಳನ್ನು ದೂರ ಮಾಡುವ ಶಕ್ತಿನೂ ಇದೆ. ಹಾಗೆ ಒಬ್ಬ ಮನುಷ್ಯನ ಇರ್ತಕ್ಕಂಥ ಸೌಂದರ್ಯವನ್ನ, ಆರೋಗ್ಯವನ್ನ, ವ್ಯವಸ್ಥೆಯನ್ನ ಹಾಳು ಮಾಡುವ ಶಕ್ತಿನೂ ಇದೆ. ಅಂತಹ ರಕ್ತ ಬೀಜಾಸುರನ ಅಂಶ ಆಗಿರ್ತಕ್ಕಂತಹದ್ದು ನಿಂಬೆಹಣ್ಣು. ಆ ನಿಂಬೆಹಣ್ಣಿನಿಂದಲೇ ದೃಷ್ಟಿ ತೆಗೆದುಕೊಂಡು ನೀವು ಅದ್ಭುತವಾದಂತಹ ಕೆಲಸವನ್ನು ಸಿದ್ಧಪಡಿಸ್ಕೊಳ್ಳಿ. ಇನ್ನೊಂದು ವಿಶೇಷ ಇದೆ. ಈಗಾಗಲೇ ಮಳೆ ಪ್ರಾರಂಭ ಆಯಿತು. ಯಾವ ಸಾನ್ನಿಧ್ಯದಲ್ಲಿ ವಿಶೇಷವಾದಂತಹ ಮಹಾಯಜ್ಞ ನಡೆಯಿತು, ಯಾವ ದೇವಸ್ಥಾನ ಪ್ರತಿಷ್ಠಾಪನೆ ದಿವಸ ಆ ಗೋಪುರದ ಮೇಲೆ, ಶಿಖರದ ಮೇಲೆ 4 ಹನಿ ಮಳೆ ಬೀಳುತ್ತೋ ಅದಕ್ಕೆ ಮಂತ್ರ ಬೇಡ, ತಂತ್ರ ಬೇಡ. ಅದಕ್ಕೆ ನ್ಯಾಚುರಲ್ ಆಗಿ ಪ್ರಕೃತಿಯೇ ಆ ಸಾನ್ನಿಧ್ಯಕ್ಕೆ ಬಂದು ಕೂತ್ಕೊಳ್ತಾರೆ. ಅಂತಹ ಪ್ರಕೃತಿಯ ವರದಾನದಲ್ಲಿರ್ತಕ್ಕಂತಹ ಈ ಒಂದು ಕಾಟೇಶ್ವರಿ ವಿಶೇಷವಾಗಿರ್ತಕ್ಕಂಥ ಅಮ್ಮನವರ ಸಾನ್ನಿಧ್ಯಕ್ಕೆ ಅದ್ಭುತವಾದ ಶಕ್ತಿ ಇದೆ. ಒಳ್ಳೆದಾಗಲಿ, ಶುಭವಾಗಲಿ.